ಎಲ್ಲರಿಗೂ ಕೂಡ ಸಾಕಷ್ಟು ಜನಕ್ಕೆ ಡೌಟ್ ಇದ್ದೇ ಇರುತ್ತೆ. ಇಲ್ಲಿ ನೀಟ್ ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಮಾಡ್ತಾರೆ? ಇವಾಗ ನಾವು ನೀಟ್ ವಿದ್ಯಾರ್ಥಿಗಳು KCET ಕೌನ್ಸಿಲಿಂಗ್ನ ಅಟೆಂಡ್ ಮಾಡ್ಬೋದಾ? ನಮಗೆ ಇಂಜಿನಿಯರಿಂಗ್ ಇವಾಗ ಸೀಟ್ ಸಿಕ್ಬಿಟ್ರೆ ನೆಕ್ಸ್ಟು ನಾವೇನು ಮಾಡೋದು ಮೆಡಿಕಲ್ ಕೌನ್ಸಿಲಿಂಗಲ್ಲಿ ಅಂತ ಡೌಟ್ಸ್ ಇರುತ್ತೆ. ಇದ್ರ ಬಗ್ಗೆ ಎಲ್ಲನೂ ಕೂಡ ಕಂಪ್ಲೀಟ್ ಡಿಸ್ಕಸ್ ಮಾಡೋಣ. ಮತ್ತು ನೀಟ್ ರಿಸಲ್ಟ್ ಯಾವಾಗ ಬರುತ್ತೆ ಎಲ್ಲನೂ ಕೂಡ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಬಿಡೋಣ. ವಿಡಿಯೋನಾಗೆ ಸ್ಟಾರ್ಟ್ ಮಾಡಿ. ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಫಸ್ಟ್ ಒಂದು ಆಪ್ಷನ್ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಕೊಡ್ತೀನಿ. ಇಲ್ಲಿ ನೀಟ್ ಕೋರ್ಸ್ ಅಂದರೆ ಮೆಡಿಕಲ್, ಡೆಂಟಲ್, ಆಯುಷ್ ಈ 3 ಕೋರ್ಸ್ಗೂ ಕೂಡ ಆಪ್ಷನ್ ಎಂಟ್ರಿ ಲಿಂಕ್ ಆ್ಯಕ್ಟಿವೇಟ್ ಆಗಿಲ್ಲ. ಕೌನ್ಸಿಲಿಂಗ್ ಪ್ರೊಸೀಜರ್ ನೀಟ್ ಆಪ್ಷನ್ ಎಂಟ್ರಿಗೆ ಇನ್ನೂ ಕೂಡ ಸ್ಟಾರ್ಟ್ ಆಗಿಲ್ಲ, ಸ್ಟೇಟ್ ಕೌನ್ಸಿಲಿಂಗ್ದು. ಸರಿನಾ? ಇವಾಗ ಸ್ಟಾರ್ಟ್ ಆಗಿರೋದು ಇವಾಗ KCET ಕೋರ್ಸಸ್ ಏನು ಬರುತ್ತೆ, ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ವೆಟರ್ನರಿ ಸೈನ್ಸ್ ಮತ್ತು ಇಲ್ಲಿ ಫಾರ್ಮ್ ಸೈನ್ಸ್, ಇಷ್ಟು ಕೋರ್ಸ್ಗೂ ಕೂಡ ಇವಾಗ ಆಪ್ಷನ್ ಎಂಟ್ರಿನ ಮಾಡ್ಬೋದಾಗಿರುತ್ತೆ. ಮತ್ತು ಈ ಒಂದು ಆಪ್ಷನ್ ಎಂಟ್ರಿ ಎಷ್ಟು ಲಾಂಗ್ ಪ್ರೋಸೆಸ್ ಇದೆ ಅಂದರೆ ಇಲ್ಲಿ ನೋಡಿ, ಆಪ್ಷನ್ ಎಂಟ್ರಿ 7 ದಿನದವರೆಗೂ ಕೂಡ ಆ್ಯಕ್ಟಿವ್ ಆಗಿರುತ್ತೆ. 7 ದಿನ ಆದಮೇಲೆ ಒಂದು 3 ಡೇಸ್ ಟೈಮ್ ತೊಗೋತಾರೆ. ಎಲ್ಲರದು ಕೂಡ ಸಾಫ್ಟ್ವೇರಲ್ಲಿ ಡಾಟಾ ಬಂದಿದೆಯಾ ಯಾವ ರೀತಿ ಅದೆಲ್ಲ ಕೂಡ ಟೆಸ್ಟಿಂಗ್ ಮಾಡೋಕ್ಕೆ 3 ಡೇಸ್ ಆದಮೇಲೆ ನಿಮಗೆ ಮಾಕ್ ರೌಂಡ್ ಅಲಾಟ್ಮೆಂಟ್ದು ರಿಸಲ್ಟ್ ಬಿಡ್ತಾರೆ. ಅದಾದಮೇಲೆ ಏನು ಮಾಡ್ತಾರೆ ಅಂದರೆ ತಿರ್ಗಾ 3 ಡೇಸ್ ಟೈಮ್ನ ಕೊಡ್ತಾರೆ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಚೇಂಜಸ್, ಚೇಂಜಸ್ನ ಮಾಡ್ಕೊಳ್ಳೋಕ್ಕೆ. ಅದಾದಮೇಲೆ ಏನಾಗುತ್ತೆ ಅಂದರೆ ಫಸ್ಟ್ ರೌಂಡ್ ರಿಸಲ್ಟ್ ಬಂದ್ಬಿಟ್ಟು ಇಲ್ಲಿ ಅನೌನ್ಸ್ಮೆಂಟ್ ಆಗುತ್ತೆ. ಸೊ ಕೂಡ ಕಂಪ್ಲೀಟ್ ಆಗಬೇಕಂದ್ರೆ ಇದು ಆಗಸ್ಟ್ ಫಸ್ಟ್ ವೀಕ್ವರೆಗೂ ಕೂಡ ಟೈಮ್ ಹಿಡಿಯುತ್ತೆ. ಸರಿನಾ? ಅಲ್ಲಿವರೆಗೂ ಕೂಡ KCET ಆಪ್ಷನ್ ಎಂಟ್ರಿ ಪ್ರೊಸೀಜರೇ ಹೋಗ್ತಾ ಇರುತ್ತೆ. ಫೈನಲ್ ರಿಸಲ್ಟ್ ಬರಬೇಕಂದ್ರೆ ಫಸ್ಟ್ ರೌಂಡುದು ಆಗಸ್ಟ್ ಫಸ್ಟ್ ವೀಕ್ವರೆಗೂ ಕೂಡ ಇವ್ರು ವೆಯ್ಟ್ ಮಾಡಬೇಕು. ನಿಮ್ಮದೆಲ್ಲ ಏನಾಗುತ್ತೆ ಅಂದರೆ ಇಲ್ಲೇ ಒಂದು ಕ್ಲಿಯರಾಗಿ ಕೊಟ್ಟಿದ್ರೆ ನೋಟಿಫಿಕೇಷನಲ್ಲೇ ಇಲ್ಲಿ ತೋರಿಸ್ತೀನಿ ನೋಡಿ. ಏನಂತ ಹೇಳ್ತಾ ಇದ್ದಾರೆ ಅಂದರೆ ನ್ಯಾಷನಲ್ ಮೆಡಿಕಲ್ ಕೌನ್ಸಿಲ್ ಏನಿದಿಲ್ಲ ನ್ಯೂ ಡೆಲ್ಲಿ, ಅವ್ರು ಏನು ಇನ್ಸ್ಟ್ರಕ್ಷನ್ನ ಕೊಡ್ತಾರೆ, ಏನನ್ನ ಫಾಲೋ ಮಾಡೋಕ್ಕೆ ಹೇಳ್ತಾರೆ ಸ್ಟೇಟ್ ಕೌನ್ಸಿಲಿಂಗ್ಗೆ, ಅದನ್ನ ನಾವು ಫಾಲೋ ಮಾಡ್ತೀವಿ. ಮೆಡಿಕಲ್ ಮತ್ತು ಡೆಂಟಲ್ ಕೋರ್ಸಸ್ಸಲ್ಲಿ ಅದ್ರ ಪ್ರಕಾರ ನಾವು ಒಂದು ಕೌನ್ಸಿಲಿಂಗ್ನ ಕಂಡಕ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಂದರೆ ಇಲ್ಲಿ NMC ಕೌನ್ಸಿಲಿಂಗ್ ಅವರು ಇವಾಗ MCC ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗಬೇಕು ಅಂತ ಅವರು ಫಸ್ಟು ಡಿಸೈಡ್ ಮಾಡಬೇಕು. ಆಮೇಲೆ ಸ್ಟೇಟ್ ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಮಾಡಬೇಕಂತ ನೋಟಿಫಿಕೇಷನ್ ಹೊರಡಿಸ್ಬೇಕು. ಅದ್ರ ಬೇಸಿಸ್ ಮೇಲೆ ಏನಾಗುತ್ತೆ ಅಂದರೆ ಇಲ್ಲಿ ನಿಮಗೆ MCC ವೆಬ್ಸೈಟಲ್ಲಿ ಅಪ್ಡೇಟ್ ಆಗುತ್ತೆ. ಫಸ್ಟು MCC ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ MCC ಕೌನ್ಸಿಲಿಂಗ್ ಸ್ಟಾರ್ಟ್ ಆಯಿತು ಅಂದರೆ ಅಲ್ಲೇ ಇರುತ್ತೆ ಡಾಟಾ ಏನಂದರೆ ಯಾವಾಗ ಸ್ಟೇಟ್ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ ಅಂತ. ಆವಾಗ ಅವ್ರು ಏನು ಮಾಡ್ತಾರೆ ಅಂದರೆ ನಿಮಗೆ ಇಲ್ಲಿ ನೋಟಿಫಿಕೇಷನ್ ಬಿಡ್ತಾರೆ ಫಸ್ಟ್ ರೌಂಡ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಸ್ಟೇಟ್ ಕೌನ್ಸಿಲಿಂಗ್ ಯಾವಾಗ ಮುಗಿಯುತ್ತೆ ಅಂತ. ಸರಿನಾ? ಅದರಿಂದ ನಿಮಗೆ ಯಾವಾಗ ಸ್ಟಾರ್ಟ್ ಆಗ್ಬೋದು ಇದೆಲ್ಲ ಕೂಡ ನೋಡ್ತಾ ಇದ್ರೆ ಅಂದರೆ ಆಗಸ್ಟ್ 2nd ವೀಕ್ ಆಗ್ಬೋದು, 3rd ವೀಕ್ ಕೂಡ ಆಗ್ಬೋದು. ಒಟ್ಟಿನಲ್ಲಿ ಆಗಸ್ಟ್ 2nd ವೀಕ್ ಆಗೋ ಚಾನ್ಸಸ್ಸೇ ಇದೆ. ಯಾಕೆಂದರೆ ಈ ಒಂದು KCET ಆಪ್ಷನ್ ಎಂಟ್ರಿ ಬೇಸಿಸ್ ಮೇಲೆ ಹೇಳ್ತಾ ಇರೋದು. ಇಲ್ಲಿ ಡೇಟ್ಸ್ ಏನು ಬ್ಲಾಕ್ ಮಾಡ್ಕೊಂಡಿದ್ರಲ್ಲ ಅದ್ರ ಬೇಸಿಸ್ ಮೇಲೆ ಕರೆಂಟ್ ಸಿಚುವೇಷನ್ ಪ್ರಕಾರ ಆಗಸ್ಟ್ 2nd ವೀಕ್ ಇದೆ. ಅದು ಬೇಕು ಅಂದರೆ 3rd ವೀಕ್ ಹೋದ್ರೂ ಕೂಡ ಹೋಗ್ಬೋದು, ಹೋಗ್ದೇ 2nd ವೀಕಲ್ಲೂ ಕೂಡ ಸ್ಟಾರ್ಟ್ ಆಗ್ಬೋದು. ಸರಿನಾ? ಮತ್ತು ನಿಮಗೆ ಮೇಯ್ನಾಗಿ ಡೌಟ್ ಇದೆ ಏನಂದರೆ ಇವಾಗ ನಾನು KCET ಕೌನ್ಸಿಲಿಂಗ್ನ ಅಟೆಂಡ್ ಮಾಡಬೇಕಾ ಮಾಡಬಾರ್ದಾ ಅಂತ. ಇಲ್ಲಿ ನಿಮಗೆ 50-50 ಇದೆ ಮೆಡಿಕಲ್ ಸೀಟ್ ಸಿಗೋದು. ಮತ್ತು ನಿಮ್ಮ ಮೈಂಡಲ್ಲೂ ಕೂಡ ಸೆಕೆಂಡ್ ಥಾಟ್ ಇದೆ, ಇಂಜಿನಿಯರಿಂಗ್ಗೆ ಆಪ್ಷನ್ ಎಂಟ್ರಿ ಮಾಡಬೇಕು ನಾನು ಅಂತ ಇದೆ ಅಂದರೆ ನೀವು ಬೇಕು ಅಂದರೆ ಇಂಜಿನಿಯರಿಂಗ್ ಕಾಲೇಜಸ್ಸು ಅಥವಾ ಫಾರ್ಮಸಿ ಕಾಲೇಜಸ್ಸು ನೀವೇನಾದರೂ ಆಪ್ಷನ್ ಎಂಟ್ರಿ ಮಾಡಬೇಕಂದ್ರೆ ಮಾಡ್ಬೋದು. ಇದೆಲ್ಲ ಮಾಡಾದ್ಮೇಲೆ ನಿಮಗೆ ಚಾಯ್ಸ್ ಎಂಟ್ರಿ ಅಂತ ಇರುತ್ತೆ. ಆ ಒಂದು ಪ್ರೋಸೆಸ್ಸಲ್ಲಿ ನಿಮಗೆ ಬೇಕು ಅಂದರೆ ಆ ಒಂದು ಸೀಟ್ನ ಹೋಲ್ಡ್ ಮಾಡ್ಕೊಬಿಟ್ಟು ನೀವು ಬೇಕಂದರೆ ಮೆಡಿಕಲಲ್ಲಿ ನಿಮಗೆ ಸೀಟ್ ಸಿಗುತ್ತಾ ಸಿಗಲ್ವಾ ಅನ್ನೋದನ್ನ ನೀವು ನೋಡ್ಬೋದು. ಮತ್ತು ನಿಮ್ದೇನಾದರೂ ಮೈಂಡ್ ಸೆಟ್ ಬಂದ್ಬಿಟ್ಟು ನಾನು ಮಾಡಿದ್ರೆ ಮೆಡಿಕಲ್ಲೇ ಮಾಡ್ತೀನಿ, ನಾನು ಇಂಜಿನಿಯರಿಂಗ್ ಮಾಡಲ್ಲ, ಏನಾದರೂ ಸೀಟ್ ಸಿಕ್ಕಿಲ್ಲ ಅಂದರೆ ಡ್ರಾಪ್ಔಟ್ ಆಗ್ತೀನಿ ಅಂದರೆ ನೀವು ಇವಾಗೇನು ಕೂಡ ಆಪ್ಷನ್ ಎಂಟ್ರಿ ಪ್ರೋಸೆಸ್ನ ಅಟೆಂಡ್ ಮಾಡೋ ಅಗತ್ಯನೇ ಇರಲ್ಲ. ಡೈರೆಕ್ಟಾಗಿ ನೀಟ್ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆದಮೇಲೆ ನೀಟ್ ಆಪ್ಷನ್ ಎಂಟ್ರಿನ ಮಾಡ್ಬೋದಾಗಿರುತ್ತೆ. ನೀವು ಅಲ್ಲಿವರೆಗೂ ಕೂಡ ವೆಯ್ಟ್ ಮಾಡಬೇಕು. ಸರಿನಾ? ಇವಾಗ ನೀಟ್ ಆಪ್ಷನ್ ಎಂಟ್ರಿ ಪ್ರೋಸೆಸ್ ಸ್ಟಾರ್ಟ್ ಆಗಿಲ್ಲ. ಮತ್ತು ನಿಮ್ಗೆ ಆಪ್ಷನ್ ಎಂಟ್ರಿ ಎಲ್ಲ ಆಗಸ್ಟ್ 2nd ವೀಕಲ್ಲಿ ಸ್ಟಾರ್ಟ್ ಆಗ್ಬೋದು. ಆದರೆ ನೀಟ್ ರಿಜಿಸ್ಟ್ರೇಷನು ಅದೆಲ್ಲ ಕೂಡ ಶಾರ್ಟ್ಲಿ ಸ್ಟಾರ್ಟ್ ಮಾಡ್ಬೋದು MCC ನೋಟಿಫಿಕೇಷನ್ ಬಂದಮೇಲೆ. ಮತ್ತು ನಿಮ್ಮದು ನೀಟ್ ರಿಸಲ್ಟ್ ಪಬ್ಲಿಷ್ ಆಗಬೇಕಲ್ಲ, ಅದು ಯಾವಾಗ ಆಗುತ್ತೆ ಅಂದರೆ ಇವಾಗ ಬಂದಿರೋ ಮಾಹಿತಿ ಪ್ರಕಾರ ನಿಮಗೆ ಸ್ಯಾಟರ್ಡೇಗಿಂತ ಮುಂಚೆ ಆಗ್ಬೋದು ಅಥವಾ ಸ್ಯಾಟರ್ಡೇ ಒಂದು ಪಬ್ಲಿಷ್ ಆಗ್ಬೋದು ರಿಸಲ್ಟು. ಒಟ್ಟಿನಲ್ಲಿ ಶಾರ್ಟ್ಲಿ ಆದಷ್ಟು ಬೇಗನೆ ನಿಮ್ಮದು ನೀಟು ರಿಸಲ್ಟ್ನ ಪಬ್ಲಿಷ್ ಮಾಡ್ತಾರೆ. ಅದನ್ನ ನೀವು ಇನ್ನೊಂದ್ಸಲಿ ಚೆಕ್ ಮಾಡ್ಕೋಬೋದಾಗಿರುತ್ತೆ. ಸರಿನಾ? ಮತ್ತು ನಿಮ್ಗೆ ಇದೇ ರೀತಿ ಅಪ್ಡೇಟ್ಸ್ ಬೇಕಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಏನಾದರೂ ಪೇಯ್ಡ್ ಮೆಂಬರ್ಶಿಪ್ ಬೇಕು ಕೌನ್ಸಿಲಿಂಗ್ ಮುಗಿಯೋವರೆಗೂ ಕೂಡ ಅಂದರೆ ಈ ಒಂದು ನಂಬರ್ಗೆ ವಾಟ್ಸಪ್ ಮಾಡಿ. ಕಾಲ್ ಸಪೋರ್ಟು ಕೂಡ ಇನ್ಕ್ಲೂಡ್ ಆಗಿರುತ್ತೆ ಪೇಯ್ಡ್ ಮೆಂಬರ್ಶಿಪ್ಪಲ್ಲಿ. ಥ್ಯಾಂಕ್ ಯು.